ಹಲೋ ಎವ್ರಿವಾ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮನ್ನೊಂದು ಚಿಕ್ಕ ರಿಕ್ವೆಸ್ಟ್. ಸೊ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಸೊ ಈ 5 ತಪ್ಪುಗಳನ್ನ ಖಂಡಿತ ನಿಮ್ಮ ಮಕ್ಕಳ ಮೇಲೆ ಪ್ರಯೋಗ ಮಾಡಬೇಡಿ. ಇದರಿಂದ ಸೊ ಮಗುವಿನ ತೂಕ ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ಸೊ ಹೌದು, ಪ್ರತಿಯೊಂದು ತಂದೆ ತಾಯಿಗೂ ಮಗುವಿನ ತೂಕ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಗುವಿನ ತೂಕ ಡೆವಲಪ್ ಆಗ್ತಾ ಹೋಗ್ಬೇಕೇ ಹೊರತು ಕುಗ್ಸ್ತಾ ಹೋಗಬಾರ್ದು. ಸೊ ಪ್ರತಿಯೊಂದು ತಂದೆ ತಾಯಿಗೂ ನಮ್ಮ ಮಗು ದಪ್ಪವಾಗಿ ಆರೋಗ್ಯವಾಗಿ ಗುಂಡಾಗಿರಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಸೊ ಆದರೆ ನೀವು ಮಾಡೋ ಈ ತಪ್ಪುಗಳಿಂದ ಮಗುವಿನ ತೂಕದಲ್ಲಿ ಭಾರಿ ವ್ಯತ್ಯಾಸ ಕಂಡು ಬರುತ್ತೆ. ಸೊ ಹಾಗಾದರೆ ನೀವು ಯಾವ ತಪ್ಪು ಮಾಡ್ತೀರಾ, ಸೊ ಅದಕ್ಕೆ ಏನು ಪರಿಹಾರ ಅಂತ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಬಿಕಾಸ್ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಖಂಡಿತ ಅರ್ಥ ಆಗೋದಿಲ್ಲ. ಸೊ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಬನ್ನಿ, ಮೊದಲನೇ ತಪ್ಪು ಯಾವುದು ಅಂತ ಹೇಳಿದ್ರೆ ಲಾಂಗ್ ಗ್ಯಾಪ್ ಬಿಟ್ವೀನ್ ಮೀಲ್ಸ್ ಅಂತ ಹೇಳಿದ್ರೆ, ಸೊ ಒಂದ್ಸತಿ ಮಗುಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಟ್ಟರೆ ಅಟ್ಲೀಸ್ಟ್ 2 hours ಆದರೂ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ನೀವು ಸ್ನ್ಯಾಕ್ಸ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಏನಾದರೂ ತಿನ್ನಿಸ್ಬೋದು. ಅಟ್ಲೀಸ್ಟ್ 2 hour ಗ್ಯಾಪ್ ಇರಲೇಬೇಕು ಫೀಡ್ ಮಾಡಿದ ನಂತರ ಮಗುಗೆ. ಯಾಕಂತ ಹೇಳಿದ್ರೆ ಮಗುವಿನ ಹೊಟ್ಟೆ ಅನ್ನೋದು ತುಂಬ ಚಿಕ್ಕದಾಗಿರುತ್ತೆ. ಸೊ ನಾವು ಎಷ್ಟು ತಿನ್ನಿಸ್ಬೋದು, ಎಷ್ಟು ಇಡಿಸ್ಬೋದು ಅಷ್ಟು ಮಾತ್ರ ತಿನ್ನಿಸ್ಬೇಕು. ಸೊ ನಮ್ಮ ಮಗು ದಪ್ಪ ಆಗಿಬಿಡ್ಬೇಕು, ಒಂದು ಬೌಲಷ್ಟು ನಾವು ತುರುಕ್ಬಿಡೋಣ ಅಂದರೆ ಖಂಡಿತ ತಪ್ಪು. ಸೊ ಮಗುಗೆ ಎಷ್ಟು ಫೀಡ್ ಬೇಕೋ ಅದು ಖಂಡಿತ ಅಷ್ಟನ್ನು ತಗೊಳ್ಳುತ್ತೆ. ಸೊ ಅದನ್ನು ಎಷ್ಟು ಸೇವಿಸ್ಬೇಕೋ ಅಷ್ಟನ್ನು ಖಂಡಿತ ತೊಗೊಂಡು ಅದು ನಿರಾಕರಿಸುತ್ತೆ. ಸೊ ನೀವು ಫೋರ್ಸ್ಫುಲ್ಲಾಗಿ ಊಟ ಮಾಡಿದ್ರಿಂದ ಏನಾಗುತ್ತೆ, ನೆಕ್ಸ್ಟ್ ನೀವು ಏನೇ ತಿನ್ಸಿದ್ರು, ಅದು ಫೇವ್ರೇಟ್ ಫುಡ್ ತಿನ್ಸಿದ್ರು ಕೂಡ ಅದು ನಿರಾಕರಣೆ ಮಾಡುತ್ತೆ. ಹಾಗಾಗಿ ಮಗುವಿನ ಹೊಟ್ಟೆ ತುಂಬ ಚಿಕ್ಕದಿರುತ್ತೆ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನಾವು ಊಟ ಮಾಡಿಸ್ಬೇಕಾಗತ್ತೆ. ಅದಾದಮೇಲೆ ನೀವು ಫೋರ್ಸ್ಫುಲ್ಲಾಗಿ ನೀವು ಇಮಿಡಿಯೇಟ್ಲಿ ಇವಾಗ 2 hours ಮುಂಚೆನೇ ನೀವು ಊಟ ಮಾಡಿಸಿದ್ರೆ ಮಗುವಿಗೆ ಹೊಟ್ಟೆ ನೋವು ಬರುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ, ಮತ್ತು ಮಗು ಊಟ ನೋಡಿದ್ರೆ ಖಂಡಿತ ನಿರಾಕರಿಸುತ್ತೆ. ಸೊ ಹಾಗಾಗಿ ಮೀಲ್ಸಲ್ಲಿ 2 hours ಗ್ಯಾಪ್ ಖಂಡಿತ ಇರಬೇಕು. ಪ್ಲೀಸ್ ಫೋರ್ಸ್ಫುಲ್ಲಾಗಿ 1 hour ಆದಮೇಲೆ ಮಗು ದಪ್ಪ ಮಾಡಿಬಿಡ್ಬೇಕು ಅಂತ ಖಂಡಿತ ಮಾಡಬೇಡಿ. 2 hour ಆದಮೇಲೆ ಸೊ ನೀವೇನೋ ತಿನ್ಸೋದಿದ್ರೆ ತಿನ್ನಿಸಿ. ಬಿಕಾಸ್ ಆ ಮಗುವಿಗೆ ತಿಂದಿರೋ ಆಹಾರನ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಕೂಡ ಬೇಕಲ್ವ. ಸ್ವಲ್ಪ ಹೊತ್ತು ಆಟ ಆಡಿಸಿ, ಹೊರಗಡೆ ಕಟ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಊಟ ಮಾಡಿಸಿ. ಸೊ ಅವಾಗ ಬೇಗ ಡೈಜೆಷನ್ ಆಗುತ್ತೆ. ನೆಕ್ಸ್ಟ್ 2 hours ಆದಮೇಲೆ ಮಗು ಆರಾಮಾಗಿ ನೀವೇನೇ ತಿನ್ಸಿದ್ರು ತಿನ್ನೋಕ್ಕೂ ಕೂಡ ಪ್ರಯತ್ನ ಪಡುತ್ತೆ. ಎರಡನೇ ತಪ್ಪು ಏನಪ್ಪ ಅಂತ ಹೇಳಿದ್ರೆ ಬಾತಿಂಗ್ ಇಮಿಡಿಯೇಟ್ಲಿ ಆಫ್ಟರ್ ಮೀಲ್ಸ್ ಅಂತ ಹೇಳಿದ್ರೆ, ಸೊ ನಾವು ಊಟ ಮಾಡಿದ ತಕ್ಷಣ ಏನು ಮಾಡ್ತೀವಿ, ಇಮಿಡಿಯೇಟ್ಲಿ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬಿಡ್ತೀವಿ. ಸ್ನಾನ ಮಾಡಿದ್ಮೇಲೆ ಊಟ ಮಾಡಿಸಿದ್ರೆ ಅದೊಂಥರ, ಊಟಕ್ಕೆ ಮುಂಚೆ ಫಸ್ಟ್ ಬಟ್ಟೆ ಎಲ್ಲ ಗಲೀಜಾಗ್ಬಿಡುತ್ತೆ, ಮತ್ತು ಯಾರು ವಾಶ್ ಮಾಡೋದು ಅಂತ ಏನು ಮಾಡ್ತೀವಿ, ಊಟ ಮಾಡಿದ ತಕ್ಷಣ ಸರಿ ಸ್ನಾನ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಬೇಗ ಊಟ ಮಾಡಿಸಿ ಆಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀವಿ. ಅದು ಖಂಡಿತ ತಪ್ಪದ್ರಿಂದ ಸೊ ನಿಮ್ಮ ಮಗುವಿನ ಡೈಜೆಷನ್ ಸರಿಯಾಗಿ ಆಗೋದಿಲ್ಲ. ಸ್ನಾನ ಮಾಡಿಸ್ಬೇಕಾದ್ರೆ ಮಗುವಿನ ರಕ್ತ ಸಂಚಲನ, ಸೊ ಬೇರೆ ಬೇರೆ ಅಂಗಗಳಿಗೆ ರಕ್ತ ಸಂಚಲನ ಆಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ನೀವು ಸ್ನಾನ ಮಾಡಿಸೋದ್ರಿಂದ ಮಗುವಿನ ಜೀರ್ಣಶಕ್ತಿ ಸರಿಯಾಗಿ ಆಗೋದಿಲ್ಲ. ಸೊ ಹಾಗಾಗಿನೇ ಊಟ ಮಾಡಿಸಿದ್ದಾದ್ಮೇಲೆ ಸ್ನಾನ ಮಾಡಿಸ್ಬೇಡಿ. ಅಟ್ಲೀಸ್ಟ್ 45 minutes 1 hour ಗ್ಯಾಪ್ ಆದಮೇಲೆ ನೀವು ಸ್ನಾನ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಮೂರನೇ ತಪ್ಪು ಏನಂತ ಹೇಳಿದ್ರೆ, ಸೊ ಊಟ ಮಾಡ್ಸೋಕ್ಕಿಂತ ಮುಂಚೆ ಹಾಲಾಗಿರ್ಬೋದು, ನೀರಾಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಲಿಕ್ವಿಡ್ ಐಟಮ್ಸ್ ಏನೂ ಕೊಡಬೇಡಿ. ಸೊ 1 hour ಇವಾಗ ನಾನು ಊಟ ಮಾಡಿಸ್ತೀನಿ, ನಾನು ಇವಾಗ ಒಂದು ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಿಸ್ತೀನಿ ಅಂತ ಹೇಳಿದ್ರೆ, ಸೊ 12:30 12:45 ಹಂಗೆ ನೀವು ನೀರು ಅಥವಾ ಹಾಲು ಕೊಟ್ಬಿಟ್ರೆ ಮಗುವಿನ ಹೊಟ್ಟೆ ತುಂಬ ಚಿಕ್ಕದಾಗಿರುತ್ತೆ. ಸೊ ಅದೇ ಸಾಕಾಗತ್ತೆ. ಅದಕ್ಕೆ ನೀರು ಕುಡಿದ್ಬಿಟ್ರೆ ಹೊಟ್ಟೆ ಫುಲ್ ನೀರು ಕುಡಿಸ್ಬಿಟ್ರೆ ಅಥವಾ ಹಾಲು ಕುಡಿಸ್ಬಿಟ್ರೆ ಹೊಟ್ಟೆ ಫುಲ್ ಅಂತ ಅನಿಸುತ್ತೆ. ಸೊ ಮತ್ತೆ ಊಟ ಎಲ್ಲಿ ತಿನ್ನುತ್ತೆ ಮಗು, ಊಟನ ಖಂಡಿತ ನಿರಾಕರಿಸುತ್ತೆ. ಸೊ ಹಾಗಾಗಿ ಊಟಕ್ಕಿಂತ ಮುಂಚೆ ನೀರಾಗಲಿ, ಜ್ಯೂಸ್ ಆಗಲಿ, ಹಾಲನ್ನ ಖಂಡಿತ ಕೊಡಬೇಡಿ. ಸೊ ಊಟ ಹೊಟ್ಟೆ ತುಂಬ ಆಟ ಆಡಿಸ್ಕೊಂಡು ಊಟ ಮಾಡಿ, ಖಂಡಿತ ಮಗು ಆರಾಮಾಗಿ ಊಟ ಮಾಡುತ್ತೆ. ಊಟ ಆದಮೇಲೆ ಬೇಕಾದ್ರೆ 2 hour ಆದಮೇಲೆ ನೀವು ಸಂಜೆ ಸ್ನ್ಯಾಕ್ಸ್ಗೆ ಸೊ ಜ್ಯೂಸ್ ಆಗಿರ್ಬೋದು ಅಥವಾ ಮಿಲ್ಕ್ ಆಗಿರ್ಬೋದು ನೀವು ಆರಾಮಾಗಿ ಕೊಡ್ಬೋದು. ಮಗು ಖುಷಿಯಿಂದನೇ ಸೊ ಅದನ್ನು ಸ್ವೀಕಾರ ಮಾಡುತ್ತೆ. 4ನೇದು ಏನಪ್ಪ ಅಂತ ಹೇಳಿದ್ರೆ ಮಿಸ್ಟೇಕು, ಪ್ಲೀಸ್ ಅವಾಯ್ಡ್ ಜಂಕ್ ಫುಡ್, ಬೇಕ್ರಿ ಫುಡ್, ಬಿಸ್ಕೆಟ್, ಚಾಕ್ಲೇಟ್ಸ್ ಅದನ್ನು ಖಂಡಿತ ಫುಲ್ಲು ಅವಾಯ್ಡ್ ಮಾಡಿಬಿಡಿ. ಒಂದು ಎಮರ್ಜೆನ್ಸಿಗಂತ ಏನೋ ಹೊರಗಡೆ ಹೋಗಿದ್ದೀವಿ, ಸೊ ಮಗು ತುಂಬಾ ಅಳ್ತಿದೆ, ಆ ಟೈಮಲ್ಲೂ ಕೂಡ ಖಂಡಿತ ನೀವು ಬಿಸ್ಕೆಟ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು ಖಂಡಿತ ಕೊಡಬೇಡಿ. ಒಂದ್ಸರಿ ಮಗು ಶುಗರ್ ಕಂಟೆಂಟ್ನ ಇಂಟೇಕ್ ಮಾಡಿಬಿಟ್ರೆ ಖಂಡಿತ ಅದು ಸ್ವೀಟ್ನೆಸ್ ಗೊತ್ತಾಗ್ಬಿಡುತ್ತಲ್ಲ ಮಗು. ಸೊ ಆವಾಗ ಅತ್ತಾಗೆಲ್ಲ ನೀವು ಅದು ಕೊಡ್ತೀರಾ, ಸ್ವೀಟ್ ಅಂದರೆ ಚಾಕ್ಲೇಟ್ ಆಗಿರ್ಬೋದು, ಬಿಸ್ಕೆಟ್ ಆಗಿರ್ಬೋದು ನೀವು ಕೊಡ್ತೀರಾ ಅನ್ನೋದು ಮೈಂಡ್ಸೆಟ್ ಬಂದ್ಬಿಡುತ್ತೆ ಮಗುಗೆ.
ಆವಾಗ ಏನು ಮಾಡುತ್ತೆ, ಅದು ಊಟನ ನಿರಾಕರಿಸ್ಬಿಡುತ್ತೆ, ಊಟನೇ ಮಾಡೋದಿಲ್ಲ. ಸೊ ಹಾಗಾಗಿ ಬೇಕರಿ ಐಟಮ್ಸ್ ಆಗಿರ್ಬೋದು, ಜಂಕ್ ಫುಡ್ ಆಗಿರ್ಬೋದು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಮನೇಲಿ ಮಾಡಿರೋಂಥ ಫುಡ್ಡು, ಸೊ ಫ್ರೂಟ್ಸು, ವೆಜಿಟೇಬಲ್ಸು, ದಾಲ್, ಕಿಚಡಿ, ಇಡ್ಲಿ, ದೋಸೆ ಏನಾದರೂ ಪರವಾಗಿಲ್ಲ. ಸೊ ಎಷ್ಟು ತಿನ್ನುತ್ತ ಮಗು ಅಷ್ಟೇ ಕೊಡಿ. ಸೊ ಫೋರ್ಸ್ಫುಲ್ಲಾಗಿ ಊಟ ಮಾಡಿಸ್ಬೇಡಿ. ಕಂಪ್ಲೀಟಾಗಿ ಬೇಕ್ರಿ ಐಟಮ್ನ ಅವಾಯ್ಡ್ ಮಾಡಿ. ಸೊ ಬೇಕ್ರಿಯಲ್ಲಿ ತುಂಬಾ ಮೈದಾ, ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಮಗುಗೆ ಅದು ಬಿಸ್ಕೆಟ್ ಅಥವಾ ಏನಾದರೂ ಬೇಕ್ರಿ ಐಟಮ್ ಕೊಟ್ಟರೆ ಸೊ ಫುಲ್ ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡುತ್ತೆ, ಜಂತುಳಿದು ಬೀಳುತ್ತೆ, ಮತ್ತು ಹೊಟ್ಟೆಗೆ ಒಂಥರ ಅಪ್ಸೆಟ್ ಆದಂಗೆ ಆಗುತ್ತೆ, ಏನೂ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಮಗು ಚೆನ್ನಾಗಿ ಊಟ ಮಾಡಬೇಕು ಅಂತ ಹೇಳಿದ್ರೆ, ಸೊ ಚೆನ್ನಾಗಿ ವೆಯ್ಟ್ ಗೇನ್ ಆಗಬೇಕು ಅಂತ ಹೇಳಿದ್ರೆ ಖಂಡಿತ ನೀವು ಜಂಕ್ ಫುಡ್ನ ಅವಾಯ್ಡ್ ಮಾಡಲೇಬೇಕು. 5ನೇ ತಪ್ಪು ಏನಂತ ಹೇಳಿದ್ರೆ, ಅವಾಯ್ಡ್ ಬೇಬಿ ಫಾಲಿಂಗ್ ಸಿಕ್. ಅಂದರೆ ಮಗು ಅಂದರೆ ಕಾಯಿಲೆಗೆ ಅಥವಾ ಜ್ವರ, ಕೋಲ್ಡು, ಕಾಫು, ಸೊ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಈ ಥರ ಮಗು ಆಗಾಗ ಹುಷಾರು ತಪ್ಪುತ್ತೆ ಅಂತ ಹೇಳಿದ್ರೆ, ಸೊ ನಮ್ಮ ಹೈಜೀನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಗುಗೆ ಊಟ ಮಾಡಿಸ್ಬೇಕಾದ್ರೆ ಕೈನ ಚೆನ್ನಾಗಿ ವಾಶ್ ಮಾಡಬೇಕು. ವೆಸಲ್ಸ್ ಆಗಿರ್ಬೋದು, ಸ್ಪೂನ್ ಆಗಿರ್ಬೋದು, ತಿನ್ಸೋ ಅಂಥ ವಸ್ತುಗಳನ್ನ ನೀಟಾಗಿ ವಾಶ್ ಮಾಡಿರಬೇಕು. ಸೊ ಆಮೇಲೆ ಸೀಸ್ನಲ್ ಫ್ರೂಟ್ಸು, ವೆಜ್ಜಿಸ್ನ ಖಂಡಿತ ಕೊಡಬೇಕು. ಇದರಿಂದ ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಸೊ ಆರೆಂಜ್ ಆಗಿರ್ಬೋದು, ಅದು ಯಾವ್ಯಾವ ಸಿಗುತ್ತೆ ಸೀಸ್ನಲ್ ಫ್ರೂಟು, ಆ್ಯಪಲ್ಲು ಎಲ್ಲನೂ ಅಷ್ಟೇ. ಈವನ್ ವೆಜ್ಜಿಸ್ಟೂ ಅಷ್ಟೇ. ಸೊ ಯಾವುದೇ ಸೀಸನಲ್ಲಿ ಸಿಗುತ್ತೆ. ಸೊ ಅದನ್ನೆಲ್ಲ ತಿನ್ನಿಸ್ತಾ ಬಂದರೆ ಖಂಡಿತವಾಗ್ಲೂ ಮಗುಗೂ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮದು ಇರೋವಂಥ ಪರಿಸರ ತುಂಬ ನೀಟಾಗಿ ಇಟ್ಕೊಳ್ಬೇಕು. ಬೆಡ್ಶೀಟ್ ಆಗಿರ್ಬೋದು, ಮಗುದ ಪಿಲ್ಲೋ ಆಗಿರ್ಬೋದು, ಸೊ ದಿನ ಬಿಟ್ಟು ದಿನ ವಾಶ್ ಮಾಡಬೇಕು. ಸೊ ಈ ರೀತಿ ನಾವು ನೀಟ್ನೆಸ್ಸನ್ನ ಮತ್ತು ದಿನ ಮಗುಗೆ ಒಳ್ಳೆ ಆಹಾರ ಕೊಟ್ಕೊಂಡು ಒಳ್ಳೆ ನೀಟಾಗಿ ಸೊ ಈ ತಪ್ಪುಗಳನ್ನೆಲ್ಲ ನೀವು ಅವಾಯ್ಡ್ ಮಾಡ್ತಾ ಬಂದರೆ ಖಂಡಿತ ಹೇಳ್ತೀನಿ ಮಗು ತುಂಬ ಆರೋಗ್ಯಕರವಾಗಿ ಗುಂಡಾಗಿ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಖಂಡಿತ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.